ಸದನಕ್ಕೆ ಗೈರಾಗಿ ಉರಿ ಚಿತ್ರ ವೀಕ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇವರು ಸದನಕ್ಕೆ ಗೈರಾಗಿ ಉರಿ ಚಿತ್ರ ನೋಡಕ್ಕೆ ಹೋಗಿದ್ರಂತೆ. ಹಿಂದಿಯ ಉರಿ ಚಲನಚಿತ್ರ. ಇಂದಿನ ರಾಜ್ಯ ಬಜೆಟ್ ಅಧಿವೇಶನ ಮಹತ್ವದ್ದಲ್ಲ, ನಾಳೆಯಿಂದ ಬಜೆಟ್ ಅಧಿವೇಶನ ಇದೆ, ಅದು ಮಹತ್ವದ್ದು. ಹೀಗಾಗಿ ನಾನು ಇವತ್ತು ಉರಿ ಚಿತ್ರವನ್ನ ನೋಡೋದಕ್ಕೆ ಬಂದಿದ್ದೀನಿ. ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಕೊಟ್ಟಿರುವಂತಹ ಹೇಳಿಕೆ. ಉರಿ ದೇಶಭಕ್ತಿ ಆಧಾರಿತ ಚಿತ್ರ. ಇದು ಯುವಕರಲ್ಲಿ ದೇಶಭಕ್ತಿಯನ್ನ ಹೆಚ್ಚಿಸುತ್ತೆ. ಹೀಗಾಗಿ ಯುವಕರೊಂದಿಗೆ ಉರಿ ಚಿತ್ರವನ್ನ ನೋಡೋದಕ್ಕೆ ಬಂದಿದ್ದೀನಿ ಅಂತ ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಧಿವೇಶನ ನಾಳೆ ಬಜೆಟ್ ಅಧಿವೇಶನ ಅನ್ನೋದು ಇವತ್ತು ಸಾಯಂಕಾಲ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ. ಇಲ್ಲ, ಇದು ದೇಶದ್ದಿದೆ, ಇಲ್ಲಿ ವಿಧಾನಮಂಡಲದಲ್ಲಿ ನಡೆದಿದೆ. ಆ ಊರಿಗಿಂತ ಹೆಚ್ಚು ನಮಗೆ ದೇಶದ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ. ದೇಶ ಉಳಿದ್ರೆ ಲೋಕಸಭೆ ಉಳಿತದೆ, ವಿಧಾನಸಭೆ ಉಳಿತದೆ. ಅದಕ್ಕೆ ನಮ್ಮ ಯುವಕರಲ್ಲಿ ಅದು ಜಾಗೃತಿ ಮಾಡುವಂಥ ಕೆಲಸ ನಾವು ಮಾಡಿದ್ದೀವಿ. ಏನು ವಿಧಾನಮಂಡಲದಲ್ಲಿ ನಡೆದಿದೆ ಅದು ನಾಳೆಯಿಂದ ಅದನ್ನು ಆ ಒಂದು ಚಲನಚಿತ್ರವನ್ನು ನಾಳೆಯಿಂದ ನೋಡಬೇಕಂತ ಮಾಡಿದ್ವಿ. ಇಷ್ಟು ಗೊಂದಲಕ್ಕೆ ಹಾಕೋಕ್ಕಿಂತ ಸರ್ಕಾರ ತಾನೇ ರಾಜೀನಾಮೆ ಕೊಟ್ಟರೆ ಒಳ್ಳೆಯದಾಗ್ತದೆ. ಇಷ್ಟೆಲ್ಲ ಗೊಂದಲ ಅವಶ್ಯಕತೆ ಇಲ್ಲ. ಅಶೋಕ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಅಶೋಕ್, ಇವತ್ತು ಜಂಟಿ ಅಧಿವೇಶನ ಇತ್ತು, ಬಜೆಟ್ ಅಧಿವೇಶನ ಆರಂಭ ಆಗಿದೆ. ಬಟ್ ಅಲ್ಲಿ ನೋಡಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಳ ಕೂಲ್ ಆಗಿ ಉರಿ ಸಿನಿಮಾ ನೋಡ್ಕೊಂಡಿದ್ರಲ್ಲ, ಏನು ಅವರು ಕೊಡ್ತಿರುವಂತ ವಿಶ್ಲೇಷಣೆ ಇದಕ್ಕೆ ಅಂತ ಹೇಳ್ಕೊಂಡ್ಬಿಟ್ಟು ಅಶೋಕ್? ಖಂಡಿತವಾಗ್ಲೂ ಬಸನಗೌಡ ಪಾಟೀಲ್ ಯತ್ನಾಳ್ ಏನೋ ಬಿಜೆಪಿಯ ವಿಜಯಪುರ ನಗರ ಕ್ಷೇತ್ರದಿಂದ ಆಯ್ಕೆ ಆದವರು. ಇವತ್ತು ಮಾತ್ರ ಅವರು ಜಂಟಿ ಅಧಿವೇಶನದಲ್ಲಿ ಹಾಜರಾಗುವ ಬದಲು ಗೈರಾಗಿದ್ರು. ಗೈರಾಗೋದ್ರ ಮೂಲಕ ಅಷ್ಟೇ ಅಲ್ಲ, ಅವರು ಅತ್ಯಂತ ಕೂಲ್ ಆಗಿ ಕೂಡ ಇವತ್ತ ಚಿತ್ರವನ್ನ ವೀಕ್ಷಣೆ ಮಾಡಿದ್ರು. ಏನು ದೇಶಭಕ್ತಿಯನ್ನ ಸಾರ್ತಕ್ಕಂತ ಉರಿ ಚಲನಚಿತ್ರವನ್ನು ತಮ್ಮ ಬೆಂಬಲಿಗರು ಮತ್ತು ಯುವಕರೊಂದಿಗೆ ಅವರು ವೀಕ್ಷಣೆ ಮಾಡಿದ್ರು. ವೀಕ್ಷಣೆ ಬಳಿಕ ಅವರು ಏನು ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಹೇಳ್ತಾರೆ, ಇವತ್ತು ನಡೆತಕ್ಕಂತ ಅಧಿವೇಶನ ಅತ್ಯಂತ ಮಹತ್ವದ್ದಲ್ಲ, ನಾಳೆ ಬಜೆಟ್ ನ ಅಧಿವೇಶನ ಬಹಳ ಪ್ರಮುಖವಾಗಿದೆ ಎನ್ನುವ ಮುಖಾಂತರ ಮತ್ತೆ ಬಿಜೆಪಿ ಯಾವುದೇ ತಂತ್ರಗಾರಿಕೆಯನ್ನು ಹೆಣೆದಿದೆ ಅನ್ನೋದನ್ನ ಸೂಚ್ಯವಾಗಿ ಹೇಳಿದ್ರು. ಈ ನಿಟ್ಟಿನಲ್ಲಿ ನಾಳೆ ನಾನು ಅಧಿವೇಶನದಲ್ಲಿ ಭಾಗಿಯಾಗೋಕೆ ಇವತ್ತು ಸಾಯಂಕಾಲ ಬೆಂಗಳೂರಿಗೆ ಪ್ರಯಾಣ ಮಾಡ್ತೀನಿ ಅಂತ ಕೂಡ ಹೇಳಿದ್ರು. ಮೊದಲು ದೇಶ, ನಂತರ ವಿಧಾನಸಭೆ ಮತ್ತು ಲೋಕಸಭೆ ಅನ್ನೋ ಮಾತನ್ನ ಕೂಡ ಅವರು ಇಲ್ಲಿ ಹೇಳಿದ್ರು. ಅಂದ್ರೆ ದೇಶಭಕ್ತಿಯೇ ನಮಗೆ ಪ್ರಧಾನ ಎನ್ನುವ ಮಾತನ್ನು ಕೂಡ ಇಲ್ಲಿ ಅವರು ಒತ್ತಿ ಹೇಳಿದ್ರು. ಅಷ್ಟೇ ಅಲ್ಲ, ಈ ಸರ್ಕಾರದಲ್ಲಿ ಬಹಳ ಗೊಂದಲದ ವಾತಾವರಣವಿದೆ, ಅವರಲ್ಲಿ ತಾಳ್ಮೇಳ ಇಲ್ಲ, ಇದೇ ಸರ್ಕಾರವೇ ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಒಟ್ಟಾರೆಯಾಗಿ ಯತ್ನಾಳ್ ಅವರ ಮಾತಲ್ಲಿ ನಾವು ನೋಡೋದಾದ್ರೆ ಬಿಜೆಪಿಯ ಮತ್ತೊಂದು ಮಗ್ಗುಲಲ್ಲಿ ಕೂಡ ಮತ್ತೊಂದು ತಂತ್ರಗಾರಿಕೆಯನ್ನು ಹೆಣೆಯುವುದರಲ್ಲಿ ತಲ್ಲೀನವಾಗಿ ಅನ್ನೋ ಅಂಶ ಕೂಡ ನಮಗೆ ಗೋಚರಿಸಿತು. ಅಮರ್. ಓಕೆ, ಥ್ಯಾಂಕ್ ಯು ಅಶೋಕ್.